ಕಾಂಗ್ರೆಸ್ನ ಶಾಸಕರ ವಿದೇಶಿ ಟೂರ್ಗೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ಅಭಿವೃದ್ಧಿಯನ್ನ ಮರೆತು ಮೋಜು ಮಸ್ತಿಗಾಗಿ ಕಾಂಗ್ರೆಸ್ನ ಶಾಸಕರು ಸಚಿವರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ಇದನ್ನ ಖಂಡಿಸ್ತೀವಿ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಶಾಸಕರನ್ನ ವಿದೇಶಕ್ಕೆ ಕಳಿಸ್ತಿದ್ದಾರಾ? ಡಿಕೆ ಶಿವಕುಮಾರ್ ಪರ ಶಾಸಕರ ಸಂಖ್ಯೆ ಬಗ್ಗೆ ಚಿಂತೆ ಆಗಿದೆ. ಹಾಗಾಗಿ ಸಿಎಂ ಫಾರಿನ್ಗೆ ಕಳಿಸ್ತಿದ್ದಾರೆ ಅಂತ ರವಿಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಶಾಸಕರು ಸಚಿವರ ವಿದೇಶಿ ಟೂರ್ ಬಗ್ಗೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ಸ್ವಂತ ಖರ್ಚಿನಲ್ಲಿ ಹೋಗ್ತಿದ್ದಾರೆ ಅಂತ. ಅದಾದಮೇಲೆ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು ನಾವು ಸರ್ಕಾರದ ಖರ್ಚಿನಲ್ಲಿ ಹೋಗ್ತಿದ್ದೀವಿ ಅಂತ. ಮಾನ್ಯ ವೆಂಕಟೇಶ್ವರವರು ಸಚಿವರು ಹೇಳ್ತಾರೆ ನನ್ನ ಇದರಲ್ಲಿ ಹೋಗ್ತಾ ಇಲ್ಲ, ಯಾಕೆಂದರೆ ನನ್ನ ಖಾತೆಯಲ್ಲಿ 3 ಕಾಸಿಲ್ಲ ಅಂತ ಹೇಳಿದ್ದಾರೆ. ಅಂದಮೇಲೆ ಈ ರೀತಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಇಂತಹ ಪ್ರವಾಸ, ವಿದೇಶ ಪ್ರವಾಸ ಯಾಕೆ ಬೇಕಾಗಿತ್ತು? ಏನು ಕಾರಣಕ್ಕೆ ಹೋಗ್ತಿದ್ದಾರೆ? ಮೋಜು ಮಸ್ತಿಗೆ ಹೋಗ್ತಿದ್ದಾರಾ ಇಲ್ಲ ಸರ್ಕಾರದ ಕೆಲಸಕ್ಕೆ ಹೋಗ್ತಿದ್ದಾರಾ? ಇದನ್ನು ಮೂಲವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ. ನೀವು ಹೊರದೇಶಕ್ಕೆ ಪ್ರವಾಸ ಮಾಡಿ ಅಲ್ಲಿಂದ ತಿಳ್ಕೊಂಡು ಬಂದು ಏನನ್ನೋ ಇಲ್ಲಿ ಮಾಡ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ. ಯಾಕೆಂದರೆ 3 ಕಾಸು ಕೊಡಲಿಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಈಗ ಮಾನ್ಯ DCM ಹೇಳಿದ್ದಾರೆ ನನಗೂ ಇದಕ್ಕೇನು ಸಂಬಂಧ ಇಲ್ಲ, ನನ್ನ ಕಡೆಯವರು ಯಾರನ್ನೂ ಕಳಿಸ್ತಾ ಇಲ್ಲ ಅಂತ. ಈಗ ಕೆಲವರ ಮೂಲಕ ಬರ್ತಾ ಇರೋದು ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಬಣ ಅಂತಕ್ಕಂಥ ಮಾತನ್ನು ಕೂಡ ನಾನು ಕೇಳ್ಪಡ್ತಾ ಇದ್ದೀನಿ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಇಂಥ ಒಂದು ಸ್ಥಿತಿ ಯಾಕೆ ಬಂತು? ಹೊರದೇಶಕ್ಕೆ ಕಳಿಸಿ ಅವರನ್ನು ಅಲ್ಲಿರಿಸಿ ಅಂದರೆ ಮೋಸ್ಟ್ಲಿ ಅವ್ರಿಗೇನು ಅನಿಸ್ಬಿಟ್ಟಿದೆ, ಹಾರ್ಸ್ ಟ್ರೇಡಿಂಗ್, ಕುದುರೆ ವ್ಯಾಪಾರ ಪ್ರಾರಂಭ ಆಗ್ತಾ ಇದೆ ಅನ್ನೋ ಒಂದು ಕೂಗು ಬರ್ತಾ ಇದೆ. ಹಿಂದೆಯೂ ಬಂದಿತ್ತು, ಈಗ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ DK ಶಿವಕುಮಾರ್ ಅವ್ರನ್ನ ಕಂಡು ಇವ್ರಿಗೆ ಭಯ ಬಂದಿದೆಯಾ? ಅವ್ರು ಈಗಾಗಲೇ ನನ್ನ ಕಡೆ 60 ಜನ ಇದ್ದಾರೆ, 70 ಜನ ಇದ್ದಾರೆ ಅಂತ ಹೇಳೋಕ್ಕೆ ಶುರುವಾಗಿದೆ. ಅಂದಿದ ತಕ್ಷಣ ನಮ್ಮ ಬಣದಲ್ಲಿರೋರನ್ನು ಇವರೇನಾದರೂ ಖರೀದಿ ಮಾಡಿಬಿಡ್ತಾರೆ ಅಂತ ಅನ್ನೋ ಭಯ ಬಂತ? ಅಥವಾ DCM ಆ ರೀತಿ ಖರೀದಿ ಮಾಡೋದು ನಿಜಾನಾ? ನೋಡಿ, ಇವೆಲ್ಲ ಅನುಮಾನಗಳಿಗೆ ಇದು ಪುಷ್ಟಿ ಕೊಡ್ತದೆ. ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಶಾಸಕರು ವಿದೇಶಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಖಂಡಿತ ಹೋಗ್ಬೋದು, ಅದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಆದರೆ 25 ಜನ ಒಗ್ಗಟ್ಟಾಗಿ ವಿದೇಶಿ ಪ್ರವಾಸ ಮಾಡ್ತಾ ಇದ್ದಾರಲ್ಲ, ಇದರ ಹಕ್ಕಿಕತ್ತೇನು? ಅವರ ಅಜೆಂಡಾ ಏನು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ? ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಪಶುಸಂಗೋಪನಾ ಸಚಿವರು, ಇಲ್ಲ ನಾವು ಯಾವುದೇ ಶಾಸಕರನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆಂದ್ರೆ ನಮ್ಮ ಇಲಾಖೆನಲ್ಲಿ ದುಡ್ಡಿಲ್ಲ ಅಂತ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ವೈಯಕ್ತಿಕವಾಗಿ ಹೋಗೋದಕ್ಕೆ ಯಾಕೆ ವಿರೋಧ ಅಂತ. ವೈಯಕ್ತಿಕವಾಗಿ ಹೋಗೋದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ 25 ಜನ 30 ಜನ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಹಿಂದಿರುವಂಥ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ನಮ್ಮೆಲ್ಲರನ್ನು ಕುತೂಹಲ ನಿರ್ಮಾಣ ಮಾಡಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮರೆತು ಕರ್ನಾಟಕದಲ್ಲಿ ಇವತ್ತು ವಿಪರೀತ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಯಾವುದೇ ಶಾಸಕರಿಗೆ ಅನುದಾನ ಕೊಡ್ತಿಲ್ಲ, ಈ ಥರ ಅನೇಕ ವಿಷಯಗಳು ಬಜೆಟ್ನ ಇಂಥ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಕೂಡ ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಅಂತೇಳಿದರೆ ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಅಲ್ಲಿದೆಯಾ ಅನ್ನುವಂಥದ್ದು ಇವತ್ತು ನಾನು ಮಾಧ್ಯಮದ ಮೂಲಕ ಕೇಳೋದಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನು ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಶಾಸಕರು ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತ ಮಾಹಿತಿ ಸರ್. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಆದ್ಮೇಲೆ ಗೋವಾದಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ BJP ನಾವು ಬಡಗಿ ರೆಡಿ ಮಾಡಿಸಿದ್ದೀವಿ. ಸಿದ್ದರಾಮಯ್ಯವ್ರು ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ, DK ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ. ಒಬ್ರಿಗೊಬ್ರು ಕೂತ್ಕೊಂಡು ಈಗ ಹೊಡೆದಾಡ್ಕೊಳ್ಳೋಕೆ ಈಗಾಗಲೇ ಬಂದಾಗಿದೆ. ಏನೇನಾಗುತ್ತೆ ಕಾದ್ ನೋಡೋಣ. ಸಿಎಂ ಆಪ್ತ ಶಾಸಕರ ವಿದೇಶ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ವಂತ ಖರ್ಚಿನಲ್ಲೇ ಪ್ರವಾಸಕ್ಕೆ ಹೋಗ್ತಿದ್ದೀವಿ ಅಂತ
ನ್ಯೂಸ್ 18ಗೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಈ ಟೂರ್ನಲ್ಲಿ ಹೋಗುವಂತಹ ಶಾಸಕರು. ನಾಯಕತ್ವ ಬಿಕ್ಕಟ್ಟಿಗೂ ನಮ್ಮ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಾವು ಪ್ರವಾಸವನ್ನ ಕೈ ಬಿಡ್ತೀವಿ. ಹೇಗಂತ ನ್ಯೂಸ್ 18ಗೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೇ ಸ್ವಂತ ಖರ್ಚಿನಲ್ಲಿ ಈ ಒಂದು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದೀವಿ. ಹೈಕಮಾಂಡ್ ಏನಾದರೂ ಹೇಳಿದ್ರೆ ನಾವು ಪ್ರವಾಸವನ್ನ ಕೈ ಬಿಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆದಂತ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾತನಾಡ್ತೀವಿ. ಸರ್, ಏನೋ ಎಲ್ಲ ಫಾರಿನ್ ಟೂರ್ ಹೋಗ್ತಾ ಇದ್ದೀರಂತೆ, ಏನ್ ಸರ್ ವಿಶೇಷ? ಏನು ವಿಶೇಷ ಇಲ್ಲ, ಸುಮ್ಮನೆ ಖಾಸಗಿಯಾಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ ಅಷ್ಟೇ. ಪ್ರೈವೇಟ್ ಟೂರ್ ಅದೇನು ಅಫಿಷಿಯಲ್ ಅಲ್ಲ, ಗೌರ್ಮೆಂಟ್ ಅಲ್ಲ, ಏನಲ್ಲ. ಏನ್ ಸ್ಟಡಿ ಸರ್, ಯಾವ ವಿಚಾರಕ್ಕೆ ಹೋಗ್ತಾ ಇದ್ದೀರಾ ಅಂತ? ಯಾವ ವಿಚಾರನೂ ಇಲ್ಲ. ನಾವು ಅಲ್ಲಿ ಅಗ್ರಿಕಲ್ಚರ್ದು, ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲನೂ ಸ್ಟಡಿ ಮಾಡ್ಬೇಕು ಬರ್ಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತೊಂದು ಯಾವ ವಿಚಾರ ಇಲ್ಲ, ಏನಿಲ್ಲ ಸರ್. ಇದ್ರ ಈ ಸಂಬಂಧವಾಗಿ ಏನಾದ್ರು ಮುಖ್ಯಮಂತ್ರಿಗಳು ಅಥವಾ ಪಕ್ಷದ ಅಧ್ಯಕ್ಷರದ್ದು ಏನಾದ್ರು ಅನುಮತಿ ತಗೊಂಡಿದ್ದೀರಾ ಹೇಗೆ ಅಂತ ಪ್ರವಾಸಕ್ಕೆ? ನಾವು ಹೋಗ್ತಕ್ಕಂಥ ಅವ್ರಿಗೆ ಯಾಕೆ ಕೇಳ್ಬೇಕಂತ ನಾವು ಯಾರೂ ಕೇಳಿಲ್ಲ. ಅವ್ರು ನಮ್ಗೇನು ಡೈರೆಕ್ಷನ್ ಕೊಟ್ಟಿಲ್ಲ ಬೇಡ ಅಂತ ಹೇಳಿ. ಅಲ್ಲ ಸರ್, ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ, ಮಾರ್ಚ್ 6ನೇ ತಾರೀಕು ಬಜೆಟ್ ಆಗಿ ಆಗಲೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ನಮ್ಗೆ ಏನೇನು ಬೇಕನ್ನೋದು. ಬಜೆಟ್ ಮೀಟಿಂಗ್ನು ಮಾಡಿದ್ವಿ, ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜೊತೆ ಬಜೆಟ್ ಮೀಟಿಂಗ್ ಮಾಡಿ ಅವರಿಗೆಲ್ಲ ಸಬ್ಮಿಟ್ ಮಾಡಿದ್ವಿ. ಎಲ್ಲ ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕು ಕೊಟ್ಟಿದ್ವಿ ನಾವು. ಸರ್, ಈಗ ಯಾವತ್ತು ತೆರಳ್ತೀರಾ, ಯಾವತ್ತು ವಾಪಸ್ ಬರ್ತೀರಾ? 17ಕ್ಕೆ ಹೋಗ್ತೀವಿ, 2ನೇ ತಾರೀಕು ಬರ್ತೀವಿ ರಾತ್ರಿ. ಓಕೆ, ಎಷ್ಟು ಜನ ಸರ್, ಎಷ್ಟು ಜನ ಪಟ್ಟಿ ಆಗಿದೆ? ಪಟ್ಟಿ ನನಗೆ ಗೊತ್ತಿಲ್ಲ, ಒಂದು 10-15 ಜನ ಇರಬಹುದು. ಈಗ ಸ್ವಂತ ಖರ್ಚ ಸರ್, ಇಲ್ಲ ಯಾವ್ದಾದ್ರು ಇಲಾಖೆಯಿಂದ ಹೋಗ್ತಾ ಇದ್ದೀವಿ ನಮ್ಮ ಇನ್ನೇನು ಯಾರ್ದು ಇಲಾಖೆ ಇಲ್ಲ ಪಲ್ಲಾಗಿ. ಅಲ್ಲ, ನಿನ್ನೆ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು ಪಶುಸಂಗೋಪನಾ ಇಲಾಖೆಯಿಂದ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಗೊತ್ತಿಲ್ಲ, ನಾನು ಯಾವ ಪಶು ಸಂಗೋಪನೆ, ನಾವು ಇಂಡಿವಿಜುವಲ್ ಅಂತ ಹೇಳಿ ನನಗೆ ಹೇಳಿ ನಾವು ತಯಾರಾಗಿ ನಮ್ಮ ಮಗ ನಾವು ಹೋಗ್ತಾ ಇದ್ದೀವಿ. ಸರ್, ಈಗ ಒಂದ್ ವೇಳೆ ಏನಾದ್ರು ಸುರ್ಜೇವಾಲ್ ಅವರು ಅಥವಾ ಏನಾದ್ರು ಹೈಕಮಾಂಡ್ ಏನಾದ್ರು ಇದಕ್ಕೆ ಬ್ರೇಕ್ ಹಾಕಿದ್ರೆ ಹೋಗ್ಬೇಡಿ ಅಂದ್ರೆ ತಮ್ಮ ನಿಲ್ವ ಹೇಗೆ ಸರ್? ನಮ್ದೇನು ಬಿಡ್ತೀವಿ, ನಮ್ಮ ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳಲೇಬೇಕಲ್ಲ. ಪವರ್ ಶೇರಿಂಗ್ ವಿಚಾರಕ್ಕೂ ಮತ್ತೆ ನೀವು ಹೋಗ್ತಾ ಇರೋ ಪ್ರವಾಸಕ್ಕೂ ಯಾವ ಸಂಬಂಧ ಇಲ್ಲ. ಯಾವತ್ತಕ್ಕೂ ಈ ನಾಯಕತ್ವ ಬಿಕ್ಕಟ್ಟಿನ ವಿಚಾರಕ್ಕೂ ನಾಯಕತ್ವ ನಮ್ಮಲ್ಲಿ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಏನು ನಿರ್ಧಾರ ತಗೋತಾರೋ ಅವ್ರ ಪರವಾಗಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ ಮಾತು ವೇದ ವಾಕ್ಯ. ನಮಗೆ ನಾವು ಯಾರು ಬಣ ಇಲ್ಲ, ಯಾರು ಪರ ಇಲ್ಲ, ಯಾರು ವಿರೋಧಿಲ್ಲ. ನಮಗೆ ಮತ ಹಾಕಿರ್ತಕ್ಕಂಥ, ನಮ್ಮನ್ನು ಬೆಳೆಸಿರ್ತಕ್ಕಂಥ ರಾಜ್ಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ಹೈಕಮಾಂಡ್ನವ್ರು ಏನು ಹೇಳ್ತಾರೆ. 1972ರಿಂದ ಸೈಕಲ್ ಹೊಡ್ಕೊಂಡು ನಾನು ಚುನಾವಣೆಯಲ್ಲಿ ಇದ್ದೀನಿ. ಮಂಡಲ್ ಪಂಚಾಯಿತಿ ಚೇರ್ಮನ್ ಆಗಿ, ಜಿಲ್ಲಾ ಪಂಚಾಯಿತಿ MLC ಆಗಿ, MLA ಆಗಿದ್ದೀನಿ. ಸುದೀರ್ಘವಾದ 50 ವರ್ಷ ನಾನು ಕಾಂಗ್ರೆಸ್ ಬದುಕಿನಲ್ಲಿದ್ದೀನಿ. ಯಾರಿಗೂ ಪ್ರಶ್ನೆ ಇಲ್ಲ. ಪಕ್ಷ ಕಾಂಗ್ರೆಸ್, ಹೈಕಮಾಂಡ್ ಏನು ಹೇಳಿರ್ತು ನಾವು ಪರ ಇರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆದಂತಹ ಅಲ್ಲಮ್ಮ ಪ್ರಭು ಪಾಟೀಲ್ ರವರ ಸ್ಪಷ್ಟ ನುಡಿಗಳು.